Former Deputy Chief Minister of Karnataka Laxman Savadi resigned from BJP party. He quit after he was denied ticket to contest in the upcoming Karnataka elections. He also said he was removed from BJP party without his consent, or rather he was not informed about it. Laxman Savadi spoke to his huge rally of supporters in Athani, said he will decide to either join Congress or JDS party depending on whichever party helps in development of his constituency. He emphasized if either JDS or Congress fail to give him assurance on the development of his constituency, he will contest as an independent candidate. Reports indicate he is traveling to Bengaluru with the Congress leader. ಸವದಿ ಅವರು ಬಿಜೆಪಿ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ. ಹೌದು, ಅದು ಗೊತ್ತಿದೆ. ಇದು ನೀವು 3-4 ದಿವಸದಿಂದ ನೀವೇ ಬಿತ್ತರಿಸ್ತಾ ಇದ್ದೀರಿ. ಸಭೆ ಮಾಡಿ ನಿರ್ಣಯ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿದ್ದಾರೆ. ಭಾಳ ದುಃಖ ಆಗ್ತದೆ ನಮಗೆ. ನಮ್ಮ ಜೊತೆಗೆ ಅತ್ಯಂತ ಒಡನಾಟಿರುವಂಥವ್ರು. ಒಂದೊಂದು ಸತಿ ರಾಜಕೀಯ ಸನ್ನಿವೇಶದಲ್ಲಿ ಆಗ್ತವಿವೆಲ್ಲ. ಅವ್ರಿಗೆ ಅವ್ರ ರಾಜಕೀಯ ಭವಿಷ್ಯ ಅಲ್ಲಿ ಕಂಡಿದೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ನಮ್ಮ ಪಕ್ಷದ ಕೆಲಸ ನಾವು ಮಾಡ್ತೀವಿ ಅಷ್ಟೇ. ಸರ್, ಸವದಿ ಅವ್ರ ಜೊತೆಗೆ ಸಾಕಷ್ಟು ಬಂಡಾಯ ನಾಯಕರನ್ನು ಕೂಡ ಕಾಂಗ್ರೆಸ್ ಸಂಪರ್ಕಿಸಿದೆ ಅಂತಿದೆ. JDS ಮತ್ತು ಕಾಂಗ್ರೆಸ್ ಎರಡೂ ಕಡೆ ಸಂಪರ್ಕ. ನೋಡ್ರಿ, ಕಾಂಗ್ರೆಸ್ನಲ್ಲಿ 60 ಸೀಟಿಗೆ ನಿಲ್ಲೋದು ಗತಿ ಇಲ್ಲ. ಅದಕ್ಕಾಗಿ ಈಗಾಗಲೇ ಕೆಲವರು ತೊಗೊಂಡಿದ್ದಾರೆ. ಅದರಿಂದ ಏನು ಫರಕ್ ಆಗಲ್ಲ. ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು ನಮ್ಮ ಕ್ಯಾಂಡಿಡೇಟನ್ನು ಗೆಲ್ಲಿಸ್ತಾರೆ.